ಆಯ್ಕೊಂತಿದ್ದ ವಿಡಿಯೋ ನೋಡ್ರಿ. ಆಮೇಲೆ D2YM ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ. ಕಣ್ಣಿಡಿರಿ ಸ್ಪಾಟ್, ಕಣ್ಣಿಡ್ಬಿಟ್ಟು ನಂಗೆ ವೀಡಿಯೋ ಕಾಲ್ ಮಾಡಿರಿ. 5,000 ಸ್ಪಾಟಲ್ಲಿ ಕೊಡ್ತೀನಿ. ಓ ಜಸ್ಟ್ ಮಿಸ್ಸು ಬೀಳ್ತಾ ಇದೆ. ನಿಷೇಧ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಪೊಲೀಸವ್ರು ನೋಡಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಫುಲ್ ಟಾಪಲ್ಲಿ ಬಂದಿದ್ದೀವಿ. ನಾವೆಲ್ಲಿದ್ದೀವಿ, ಏನಿದ್ದೀವಿ, GPS ಏನು ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಒಂಚೂರು ಇಲ್ಲ, ಯಾರಿಗೂ ಫೋನ್ ಮಾಡೋಕೆ ಆಗ್ತಿಲ್ಲ. ಬರ್ರೋ ನಮ್ಗೇನಾದರೂ ಆದರೆ ಈ ಜನ ನೋಡ್ಕೊಳ್ಳಿ, ಇವರೇ ಕಾರಣ. ಆರ್ತಲ್ಲ ನೆನಪಲ್ಲ. ಹುಷಾರು, ಕಿತ್ಕೊಂಡೋಣ. ನಾವ್ಯಾರು ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿಲ್ಲ. ಆಲ್ರೆಡಿ 5 ಕಿಲೋಮೀಟರ್ಸ್ ಪ್ಲಸ್ ನಡೆದಿದ್ದೀವಿ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಮೇಲ್ ತಗೊಂಡ ಬರ. ಇದು ಭತ್ತದ ನೀರು. ಡೌಟ್ ಇಲ್ಲೇನೋ ಪಾಯ್ಸನ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಫ್ಯಾಕ್ಟ್ರಿನ ಬರ್ತಾ ಇದೆ ನೀರಿದು. ಕಾರ್ಖಾನೆ ಬಿಟ್ಟ ಅಲ್ಲಿಂದ ಆಗ್ತಾನ ದಾರಿ ಹುಡ್ಕೊಂಡು ಅಲ್ಲಿ ಬಂದ್ಬಿಟ್ಟು ನಾವು ಕಳೆದೋಗ್ಬಿಟ್ಟಿದ್ದೀವಿ. ವಾಪಸ್ ಮನೆಗೆ ಹೋಗೋ ದಾರಿ ಗೊತ್ತಿಲ್ಲ. ನಿಮ್ಗೆ ಯಾರ್ಯಾರು ಪ್ಲೇಸ್ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲ್ಲಿಂದ ಅಲ್ಲಿ ತೋರಿಸಲಿ, ನಮ್ಮ ಕ್ಯಾಮ್ರಾಮನ್ ತೋರಿಸ್ತವ್ರು ನೋಡಿ. ಅಲ್ಲಿಂದ ಹತ್ತಿ ಹಿಂಗೆ ಹೋಗಿ ಅಲ್ಲೋಣ ಅಂತ ಇದ್ದಿದ್ದು. ಹೆಂಗಂತ ಗೊತ್ತಿಲ್ಲ, ಎಲ್ಲೋ ನಾವು ಅಲ್ಲಿ ತನಕ ಹೋಗ್ಬೇಕು. ಬನ್ನಿ ಹೋಗೋಣ. ಅಲ್ಲಿ ಯಾವುದೋ ಒಂದೇ ಒಂದು ಟ್ರೈನ್ ಕಾಣಿಸ್ತಿದೆ, ಅದೊಂದೇ ನಮಗೆ ಮನೆಗೆ ಹೋಗಿ ದಾರಿ ಫ್ರೆಂಡ್ಸ್. ಈಗ ಟ್ರೈನ್ನ ಕ್ಯಾಚ್ ಮಾಡಬೇಕು, ಇಲ್ಲ ನಾವು ಬೆಟ್ಟ ಕಂಪ್ಲೀಟ್ ಮಾಡಬೇಕು. ಆದರೂ ನಾವು ನಿಮಗೋಸ್ಕರ ಬೆಟ್ಟ ಹತ್ತೀವಿ ಫ್ರೆಂಡ್ಸ್. ಬನ್ನಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಕ್ಯಾಮ್ರಾಮ್ಯಾನು ನೀವು ಯಾರು ಅವಾಗ್ಲಿಂದ ಇವ್ರನ್ನ ನೋಡೇ ಇಲ್ಲ, ಬರೀ ನಾನೊಬ್ಬನೇ ಮಾತಾಡ್ತಾ ಇದ್ದೀನಿ. ಹಾಂ ಹತ್ರಿ. ಜಸ್ಟ್ ಸ್ಯಾಂಪಲ್ ಅಷ್ಟೇ ಫ್ರೆಂಡ್ಸ್, ಇನ್ನೂ ಇದೆ. ಇನ್ನೂ ಅಲ್ಲಿ ಮೇಲೆಲ್ಲ ನಿಮ್ಮ ಬೆಟ್ಟನೇ ಕಾಣ್ತಾ ನೋಡ್ರಿ ಅಲ್ಲಿ. ಇವ್ರು ಇವಾಗ ಬರ್ತಾವ್ರಿ, ಇವರು ಸ್ವಲ್ಪ ಲೇಟ್ ಕಮ್ಮರು. ಬಾರೋ ಅಪರೂಪದ ಮುಳ್ಳಂದಿ ಹೋಗ್ರೋ. ಜಾರ್ತಲ್ಲ. ಸ್ಲಿಪ್ ಆಗಲ್ಲ ಅಂದರೆ ನಂಬೋದು ನೀವು ಇದನ್ನು ನೋಡ್ಬಿಟ್ಟು. ಎಕ್ಸಾಸ್ಟೆಡ್ ಆಲ್ರೆಡಿ. ಹತ್ರ ನಿಂತ್ಕೊಂತೀರಲ್ಲೋ 2 ನಿಮಿಷಕ್ಕೂ. ನೀನು ಹಂಗಲ್ಲ ಹೋಗ್ಬೇಡ, ಹೋಗೋ ಒಂದು ಸೈಡು. ಬೆಟ್ಟ ರೌಂಡ್ ಹೊಡಿಸ್ತವ್ರೆ, ಬೆಟ್ಟ ಉದ್ದಕ್ಕೆ ಹತ್ರ ಅಂದರೆ. ನಮ್ಮ ದೋಸ್ತಿದ್ದಾರೆ ನಮ್ಮ ಜೊತೆ, ನೂರ ನೆನಪಲ್ಲ. ಹುಷಾರು. ಇಳಿಯೋದು ಆಗಲ್ಲ ಇಲ್ಲಿ. ನಾನು ತೋರಿಸ್ತೆ ತಾನೆ. ಎಸ್
ಹಸಿರು ಮರ ಇದೆ ನೋಡ್ರಿ ಇಲ್ಲಿ, ಹಸಿರು ಮರ, ಇನ್ನೂ ಹಣ್ಣು ಬೆಳೆದಿಲ್ಲ. ಇಷ್ಟಿದ್ ಮರ. ಸ್ಟ್ರೈಟ್ ಆಗಲ್ಲ ಅನ್ಸುತ್ತೆ ಮುಚ್ಚ, ರೈಟ್ ಹೋಗು. ನನಗಿಲ್ಲೇ ಉಸಿಳಿತೈತೆ. ನಾವು ನೆಕ್ಸ್ಟ್ ಟೈಮ್ ಬಂದವಾಗ ಡೈರೆಕ್ಷನ್ಸ್ ಹಾಕ್ತೀವಿ ನಿಮಗೆ. ಸೊ ಫಸ್ಟ್ ಅದಕ್ಕೆ 100K ಸಬ್ಸ್ಕ್ರೈಬರ್ಸ್ ಮಾಡಿಸಿ. ಇವಾಗ ನಾವು ಯಾರೋ ಹೊಸಬ್ರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫೇಮಸ್ ಎಕ್ಸ್ಪ್ಲೋರರ್ಸ್ ಮಾಡ್ತಾರೆ, ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಏನಾಯ್ತಾಯ್ತು? ಇಲ್ಲಿ ಎಲ್ಲರಿಗೂ ತಲೆ ತಿರುಗ್ತಿದೆ. ಮೋಸ್ಟ್ಲಿ ಮಾಟ ಮಂತ್ರ ಮಾಡಿಸಿರ್ಬೇಕು ಯಾರೋ ಒಂದು. ಮುಟ್ಬೇಡ ಅಂದ್ರೆ ಹೋಗಿ ಮುಟ್ತಾವನ್ನ ನೋಡ್ರಿ ಅವನ್ನ. ಅವನೇ ಬೇಜಾರಾಗ್ಬಿಟ್ಟು ಅವ್ನು ಹುಡುಗ ಫುಲ್ಲು ದೆವ್ವ ಹಿಡ್ದೈತಿ ಇವ್ನಿಗೆ. ಇವಾಗ ಬಂಡೆ ಎತ್ತಿಸ್ತೀವಿ ನಾವು. ನೋಡಿ ಇದು ಆ ಕಟ್ಟಾಗಿರೋದು ನೋಡಿ, ಮಚ್ಚಲೆ ಕಟ್ಟಾಗಿರೋದು ಇದು. ಏನು ಶಾರ್ಪ್ ಆಗಿ ಸ್ಲೋಪ್ ಬಂದಿದೆ. ಹಾಂ ನೋಡಿ, ಫುಲ್ ಟಾಪಲ್ಲಿ ಬಂದಿದ್ದೀವಿ. ನಾವೆಲ್ಲಿದ್ದೀವಿ, ಏನಿದ್ದೀವಿ, GPS ಏನು ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಒಂಚೂರು ಇಲ್ಲ, ಯಾರಿಗೂ ಫೋನ್ ಮಾಡೋಕ್ಕೂ ಆಗ್ತಿಲ್ಲ. ಇವಾಗ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇಲ್ಲಿ ನಮಗೊಂದು ಸೀಕ್ರೆಟ್ ವಾಟರ್ ಫಾಲ್ ಸಿಕ್ಕಿದೆ. ನೀರೊಂದಿಲ್ಲ, ನಿಂತಿರೋ ನೀರಿದೆ, ಬಟ್ ಹರಿಯೋ ನೀರು ಗೊತ್ತಾಗುತ್ತೆ. ಇಲ್ಲಿ ಚೂರು ಒದ್ದೆ ಆಗಿದೆ, ಬೆಳಿಗ್ಗೆ ನಿಂತೋಗಿರೋ ಥರ ಇದೆ ಇದು. ಸೊ ನೋಡ್ರಿ ನೀವು ಅದನ್ನ. ಮನುಷ್ಯರು ಬರ್ದೇ ಇರೋ ಕಡೆ ಎಲ್ಲ ಬಂದ್ಬಿಟ್ಟು ನೀನು. ಚೆನ್ನಾಗಿದೆ ನೋಡ್ರಿ, ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ನೀರೆಲ್ಲ ಕಾಣಿಸ್ತಿದೆ. ಏನ್ ಸ್ಮೂತ್ ಆಗಿದೆ, ಜಾರ ಬಂಡೆಗಿಂತ ಸಾಫ್ಟ್ ಆಗಿದೆ. ಏನು ಅರ್ಥವೇ ಆಗ್ತಿಲ್ಲ ಈ ಕೇಸು. ಮತ್ತೆ ಇಲ್ಲಿ ಒಂದು ಕುತೂಹಲ ಪರಿಸ್ಥಿತಿ ಏನಂದ್ರೆ, ನಮ್ಗೆ ಇದುವರೆಗೂ ಒಂದು ಮನುಷ್ಯ ಎಸ್ತಿರೋ ಪದಾರ್ಥ ಸಿಕ್ಕಿಲ್ಲ, ಒಂದು ವಾಟರ್ ಬಾಟಲ್ ಸಿಕ್ಕಿಲ್ಲ, ಒಂದು ಸಿಗರೇಟ್. ಇವಾಗ ನೀನು ಇಟ್ಕೊಂಡಿದ್ಯಾ, ಅದನ್ನ ಎಸಿಬೇಡ. ಇದನ್ನ ನಾನು ಎಸ್ತಿಯಲ್ಲ, ನಾನು ಜೋಬು ಹಿಡ್ಕೊಂಡು ಹೋಗ್ತೀನಿ, ನನ್ನ ಕೈಯಲ್ಲೇ ಇರುತ್ತೆ. ನಮ್ಗೇನಾದ್ರೂ ಆದ್ರೆ ಈ ಜನ ನೋಡ್ಕೊಳ್ಳಿ, ಇವರೇ ಕಾರಣ. ಇವನೇ ಮೇನ್ ಕಾರಣ. ಇವನೇ ಕರ್ಕೊಂಡ್ಬಂದಿದ್ದು ಯಶವಂತು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇದೇ ಬೆಸ್ಟ್ ಅತ್ತ. ನಾವು ನೋಡ್ರಿ ಕ್ಯಾಮ್ರಾಮ್ಯಾನ್ ನೋಡಿ, ಕ್ಯಾಮ್ರಾಮ್ಯಾನ್ ಜೊತೆ ಮಿಥುನ್. ಸರೋ ಎಲ್ಲ ನಂತರ ಹತ್ತಕ್ಕಾಗಲ್ಲ. ನೀವು ಕಾಣಿಸ್ತಿದ್ಯಾ? ನಾವು ಹೋಗಿ ವಾಪಸ್ ಬಂದ್ವಿ. 500 ರೂಪಾಯಿ ಅಂದ್ಬಿಟ್ರು ಟಿಕೆಟು. ನಾವು ಫಸ್ಟೇ ಬಡವರು. ನಮ್ದು ನೋಡ್ರಿ, ನಮ್ದು ಫ್ರೀ ಟ್ರಕ್ಕು. ಆದರೆ ಇದು ನಿಷೇಧ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಪೊಲೀಸವ್ರು ನೋಡಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಪಾಟಿಗೆ ನಾವು ಬರ್ತಾ ಇದ್ದೀವಿ. ನೀವೇ ಕಾಪಾಡಬೇಕು ಏನಾದರೂ ಆದರೆ. ಲೋ ಕರೆಕ್ಟಾಗಿ ನೋಡೋ ಮಚ್ಚ ಬಂಡೆ. ಹೌದಾ? ಮಂಜು ಮೇಲ್ ಬಾಯ್ಸ್, ಬ್ಯಾಂಗ್ಳೂರ್ ಬಾಯ್ಸ್. ಓಯ್ ಮಚ್ಚ, ಇವಾಗ ಇನ್ನೂ ಹತ್ತುವುದು. ಹುಷಾರು. ಏ ನೀರು ಇದೆ ಫಾಲ್ಸು ನೋಡ್ರಿ. ನೀರು ಕಲ್ಲು ಒಳಗಿಂದ ಬರೋ ನೀರಿದು.
ಯಾವ ಇವೆಲ್ಲ ಇದ್ದಾವೆ ಬಿಡೋದು. ಹೈಟು ಫುಲ್ ಹೈಟು. ಅವ್ರು ಇನ್ನೂ ಅಲ್ಲವ್ರೆ, ನಾನಿಲ್ಲೇ ಇದ್ದೀನಿ. ಮಿನಿಟ್ಸ್ ಆದ್ರೇನು ರೀಚ್ ಆಗಕ್ಕೆ ಆಗ್ತಿಲ್ಲ ನಮಗೆ ಟಾಪಿಗೆ. ಅಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಮೇಲೆ ಆಯ್ತು, ಹತ್ತಕ್ಕೆ ಆಗ್ತಿಲ್ಲ. ಅವ್ರು ನೋಡಿದ್ರೆ ಅಲ್ಲವ್ರೆ, ನಮಗೆ ಗೊತ್ತಾಗಿದೆ 0.5 ನಾರ್ಮಲು. ಅನ್ನೋದ್ರೆ ಎಷ್ಟು ದೂರ ಇದೆ ನೋಡಿ. ಕೆಳಗಿಂದ ನೋಡ್ಬೇಕಾದ್ರೆ ಬೆಟ್ಟ ಹತ್ರ ಇತ್ತು, ಹೆಂಗೋ ಹೋಗೋಣ ಅಂತ ಮೇಲ್ ಬನ್ನಿ. ಇದೆಲ್ಲ ಚಿಕ್ಕದಾಗ ಕಾಣಿಸ್ತೈತೆ, ಹತ್ತಿರ ನಮ್ಗೆ ಗೊತ್ತು ಎಷ್ಟು ಕಷ್ಟ ಇತ್ತು ಅಂತ. ಮಳೆ ಬರೋ ಥರ ಇದೆ, ಮಲ್ಕೊಂಡ್ಬಿಟ್ಟವ್ರಿಬ್ರು. ಸೊ ನೆಕ್ಸ್ಟ್ ಪಾರ್ಟ್ ಬೇಕಂದರೆ ಪಾರ್ಟ್ 2 ವೆಯ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 2 ಬೇಕಂದರೆ ಮಳೆ ಬರುತ್ತೆ, ಅದೇ ಸಖತ್ ಇದಾಗಿರೋದು. ಅದು ಪಾರ್ಟ್ 2 ಅಲ್ಲೇ ಹಾಕೋದು ನಾವು. ಮಳೆ ಬರೋದು, ಇಳಿಯೋದು ಮತ್ತೆ ಮಳೆ ಬರೋದು. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೀವಿ, ಸಖತ್ ಕಾಲೆಲ್ಲ ನೋವ್ತಾ ಇದೆ. ಎಲ್ಲ ಸುಸ್ತಾಗಿ ಒಂದೊಂದು ಕಡೆ ಮಲ್ಕೊಂಡವ್ರೆ. ನಮ್ಮ ಕ್ಯಾಮ್ರಾಮ್ಯಾನ್ ಅಂತೂ ಫುಲ್ ಫ್ಲ್ಯಾಟು ಸರಿ. ಪಾರ್ಟ್ 2 ಕಾಯಿರಿ, ಏನಾಗುತ್ತೆ ನೋಡೋಣ. ಬಾಯ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. D2YM ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ. ಕಣ್ಣಿಡಿರಿ ಸ್ಪಾಟ್. ಕಣ್ಣಿಡ್ಬಿಟ್ಟು ನಂಗೆ ವೀಡಿಯೋ ಕಾಲ್ ಮಾಡಿರಿ. 5,000 ಸ್ಪಾಟಲ್ಲಿ ಕೊಡ್ತೀನಿ. ಸ್ಪಾಟ್ ಕ್ಯಾಶ್ 5,000. ಓಪನ್ ಚಾಲೆಂಜ್. ಇದು ಆಕ್ಚುಲಿ ಚೆನ್ನಾಗಿ. ಸ್ಲ್ಯಾಂಟಾಗಿ ಇಳಿಯೋದು, ಸೊಟ್ಟ ಇಳಿಬೇಕು ಈ ಬೆಟ್ಟದಲ್ಲಿ. ಈ ವಿಡಿಯೋ ಎಡಿಟ್ ಮಾಡಿ ಹಾಕೋಷ್ಟರಲ್ಲೇ ನಮಗೆ 1 ವಾರ ಮೇಲೆ ಬೇಕಾಗುತ್ತೆ ಚೆನ್ನಾಗಿ ಬರಬೇಕಂದ್ರೆ. ಹಂಗಂದ್ರೂ ನಮಗೇನು ವ್ಯೂಸ್ ಹೊಡುತ್ತಾ? ಏನೂ ಆಡಲ್ಲ. ಬರ್ರಿ ಅಲ್ಲಿ ನೋಡ್ರಿ, ಅಲ್ಲೊಬ್ಬ ನಾನಿಲ್ಲಿ ಬಿಟ್ಟು ಯಾರು ಇಳಿಯೋಕೆ ಈಸಿ ಇದೆ ಅಂದ್ಕೊಂಡು ಓಡಬೇಡ್ರಿ. ಬಿದ್ದರೆ ಗೊತ್ತಲ್ಲ, ನಾನೇನು ಹೇಳ್ಬೇಕಾಗಿಲ್ಲ ಯಾರಿಗೂ ಏನು. ಎಲ್ಲ ಅವ್ರವ್ರ ಫೀಲಿಂಗ್ಸ್ ಎಲ್ಲ. ಜಸ್ಟ್ ಮಿಸ್ಸು ಬೀಳ್ತಾಯಿದೆ ನೋಡ್ರಿ. ಅವ್ನ ಫೀಲಿಂಗ್ಸ್ ಎಲ್ಲ ಅವನು ವಿಷಯ. ದಾರಿ ಹೋಗ್ತಾ ಇದ್ದೀವಿ, ಗೊತ್ತಾಗ್ತಾ ಇಲ್ಲ ಆಚೆ. ಕಂಟಿನ್ಯೂ. ಅಂದರೆ ಸಾಹಸ ಪಟ್ಟು ಮಾಡ್ತಿದ್ದೀವಿ ಅಂದರೆ ನೋಡೋರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ. ಡಿಸ್ಕ್ರಿಪ್ಷನ್ ನಾನು ಫೋನ್ಪೇ ನಂಬರ್ ಹಾಕಿರ್ತೀನಿ, ನೋಡಿದವರೆಲ್ಲ ಒಂದು 500 ರೂಪಾಯಿ ಹಾಕ್ರಿ, ಆಯ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವಾ ಸಾಕ. ಜೋಬಲ್ಲಿದೆಯೋ ಅದನ್ನೆಲ್ಲ ಎಸೆಯಂಗಿಲ್ಲ ಅಂತ ಅವ್ನಿಗೆ ಅವಾಗಲೇ ಹೇಳಿದ್ದೀನಿ ವೀಡಿಯೋಲ್ಲೇ. ಆಯ್ಕೊಂತಿದ್ದ ವೀಡಿಯೋಲ್ಲಿ ನೋಡ್ರಿ, ಆಮೇಲೆ ನಾನೇ ನೋಡಿಲ್ಲ. ಗುರು ಈ ಸ್ಟುಡಿಯೋ ಚೊಪ್ಲಿ ಶೋಕಿಗಷ್ಟೇ ಹಾಕೊಂಬಿಟ್ಟು ನಾವು ಹೋಗಿದ್ದ ರೂಟು
ಒಂದು ಸೈಡ್ ಸುತ್ಕೊಂಡ್ಬಂದ್ವಿ ಬೆಟ್ಟ ಹತ್ತಕ್ಕೆ. ಇಳಿಯೋವಾಗ ಇವಾಗ ಇನ್ನೊಂದು ಸೈಟು ಫೋನಲ್ಲಿ ನಿಮಗೆ ಮೆಟ್ಲು ಥರ ಕಾಣಿಸ್ಬೋದು ಇದು. ಬಂದು ನೋಡ್ರಿ ಎಲ್ಲೋ ಐತೆ ಮೆಟ್ಲು, ಅವ್ರಿಗೆ ಗೊತ್ತಾಗುತ್ತೋ ಇದು ನೋಡಿದ್ರೇನೆ ಮೆಟ್ಲಲ್ಲ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಲ್ಲಿ ನೋಡು ಹೂವ, ಅಲ್ಲಿ ಊದ್ ಗಿಡ ಕಿತ್ಕೊಂಡವಣ. ನಾವ್ಯಾರು ಕೊಡೋದು? ಬರೀ ಇಂಥದೆಯಾ? ಫೈನಲಿ ಸಿಕ್ಕಿದೆ, ಒಂದು ದೇವಸ್ಥಾನ ಸಿಕ್ತು. ನಮ್ಮ ಗಾಡಿ ಅಲ್ಲೈತೆ. ಕ್ಯಾಮ್ರಾಮ್ಯಾನು ಯಾರು ಅವಾಗ್ಲಿಂದ ಇವ್ರನ್ನ ನೋಡೇ ಇಲ್ಲ, ಬರೀ ನಾನು ಒಬ್ಬನೇ ಮಾತಾಡ್ತೀನಿ. ದೆವ್ವ ಹಿಡ್ದೈತಿ ಇವ್ನಿಗೆ, ಇವಾಗ ಬಂಡೆ ಹತ್ತಿಸ್ತೀವಿ ನಾವು.